ಇನ್ನು ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ಗೃಹದಲ್ಲಿ ಕೋಲಾಹಲ ಶುರುವಾಗಿದೆ. ಈಗಾಗಲೇ ಡಿಸಿಎಂ ಗೃಹ ಸಚಿವ ಖಾತೆ ಅಂದ್ರೆ ಖಾತೆಯ ಜೊತೆಗೆ ಸಿಎಂ ತುರ್ತು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಜೊತೆಗೆ ಡಿಪಿಎಆರ್ಗೆ ಅಂದ್ರೆ ಪೊಲೀಸ್ಗೆ ಕೂಡ ಪತ್ರವನ್ನು ಬಹಿರಂಗಪಡಿಸಿದಂತಹ ಸಂದರ್ಭದಲ್ಲಿ ಅಂದ್ರೆ ಈ ಬ್ಯಾಕ್ ಟು ಬ್ಯಾಕ್ ಆಗಿ ಗೃಹ ಸಚಿವರು ಫೇಲ್ಯೂರ್ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾಲ್ ತುಳಿತ ಸಂಭವಿಸಿದ ನಂತರ ಕಾಲ್ ತುಳಿತ ಏನೋ ಅಂದರೆ ಯಾರ ಕೈಯಲ್ಲೂ ಇರಲಿಲ್ಲ, ಅದು ಸಂಭವಿಸಿದ ನಂತರ ಆದಂತಹ ಘಟನೆಗಳಿಂದ ಅಥವಾ ಸಂಭವಿಸಿದ ಘಟನೆ ಅಂದರೆ ಆದಂತಹ ನಂತರದ ದಿನಗಳಲ್ಲಿ ಏನೆಲ್ಲ ಆಯ್ತಲ್ಲ ಅದ್ರ ಬಗ್ಗೆ ಗೃಹ ಸಚಿವರು ಎಲ್ಲೋ ಒಂದು ಕಡೆ ಅವರಿಗೆ ಸ್ವಲ್ಪ ಯಾಕೋ ಅಪ್ಸೆಟ್ ಆದಂಗೆ ಕಾಣಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿನ್ನೆ ಅಷ್ಟೇ ನನಗೆ ಗೃಹ ಇಲಾಖೆಯೇ ಬೇಡ ಅಂತ ಪಟ್ಟು ಹಿಡಿದು ಕೊಟ್ಟಿದ್ದಾರೆ. ಗೃಹ ಇಲಾಖೆ ಸಹವಾಸವೇ ಸಾಕು ಎಂದಿರುವಂತಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಖಾತೆ ಬದಲಿಸಿ ಇಲ್ಲವಾದರೆ ರಾಜೀನಾಮೆ ಸ್ವೀಕರಿಸಿ ಅನ್ನುವಂತಹ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ರವಾನಿಸಿದ್ದಾರಂತೆ. ಆರ್ಸಿಬಿ ವಿಜಯೋತ್ಸವದ ಸುತ್ತ ನಡೆದಂತಹ ಘಟನಾವಳಿಗಳ ಕಾರಣ ಖಾತೆ ಬದಲಿಸುವಂತೆ ಸಿಎಂ ಹಾಗೂ ಹೈಕಮಾಂಡ್ ಬಳಿ ಕೇಳಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಈ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಪರಮೇಶ್ವರ್ ಅವರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರಂತೆ. ಏನೋ ಆಗೋದಾಗಿ ಹೋಗ್ಬಿಟ್ಟಿದೆ, ಇದು ನೀವೇನಾದರೂ ಖಾತೆ ಏನಾದರೂ ಬದಲಿಸಿದ್ವಿ ಅಂತಂದರೆ ತಪ್ಪು ಸಂದೇಶ ಹೋಗುತ್ತೆ. ಅಫ್ಕೋರ್ಸ್ ತಪ್ಪು ಸಂದೇಶ ಹೋಗುತ್ತೆ. ಇಷ್ಟು ದಿನಗಳವರೆಗೆ 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು, ಇದುವರೆಗೂ ಏನೂ ಆಗದೇ ಇರುವಂತಹ ಸಂದರ್ಭದಲ್ಲಿ ಈಗ ಈಗೇನು ಕಾಲ್ ತುಳಿತ ಸಂಭವಿಸಿದೆಯಲ್ಲ, ಇದು ಯಾರ ಕೈಯಲ್ಲೂ ಇರಲಿಲ್ಲ, ಇದು ಮಿತಿಮೀರಿ ಹೋಗಿದ್ದಕ್ಕೆ ಈ ಒಂದು ಕಾಲ್ ತುಳಿತ ಸಂಭವಿಸಿದೆ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅಂತ ನಿನ್ನೆ ಭಾನುವಾರ ಸಿಎಂ ಗೃಹ ಕಚೇರಿಗೆ ಬಂದು ಪರಮೇಶ್ವರ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಸುದ್ದಿಗಿದೆ. ಯಾಕೆ ಬೇಡವಾಗಿದೆ ಅಂತಂದರೆ ಸಿಎಂಗೂ ಕೂಡ ಕಸಿವಿಸಿ ಶುರುವಾಗಿದೆ. ಯಾಕಂತಂದರೆ ತರಾತುರಿಯಲ್ಲಿ ವಿಜಯೋತ್ಸವ ಆಚರಣೆಗೆ ಬಂದೋಬಸ್ತ್ ಮಾಡಲು ಕಷ್ಟ ಎಂಬ ಪೊಲೀಸ್ ಸೂಚನೆ ನಿರ್ಲಕ್ಷ್ಯದ ಜೊತೆಗೆ ವಿಧಾನಸೌಧದ ಮೇಲಿನ ವೇದಿಕೆಯಲ್ಲಿ 30 ಜನರಿಗೆ ಮಾತ್ರ ಅವಕಾಶ ಅನ್ನುವಂತಹ ಒಂದು ರೂಲ್ಸನ್ನು ಮಾಡಬೇಕಾಗಿತ್ತು. ಅದನ್ನು ರೂಲ್ಸನ್ನು ಮೀರಿ ಸ್ಟೇಜ್ ಮೇಲೆ 30 ಜನರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ರಂತೆ. ಆದರೆ ಅಕ್ಕನೋ ತಂಗಿನೋ ತಮ್ಮನ ಮಗನೋ ಅಕ್ಕನ ಮಗನೋ ಎಲ್ಲರನ್ನ ಸೇರಿಸ್ಕೊಂಡು ದೊಡ್ಡ ಫ್ಯಾಮಿಲಿ ಫೋಟೋ ಥರ ಮಾಡಿ, ಫ್ಯಾಮಿಲಿ ಫಂಕ್ಷನ್ ಥರ ಮಾಡಿ ಅಲ್ಲೂ ಕೂಡ ಎಡವಿತ್ತು ಇದೇ ಸರ್ಕಾರ. ಸೊ ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಆಗಿ ತಮ್ಮ ತಪ್ಪುಗಳನ್ನು ಮನವರಿಕೆ ಮಾಡಿಕೊಂಡು ಗೃಹ ಸಚಿವರು ಈಗ ಏನಾಗಿದೆ ಅಂತಂದರೆ, ನನಗೆ ಈ ಗೃಹ ಇಲಾಖೆಯ ಸಹವಾಸವೇ ಬೇಡ, ನನಗೆ ಬೇರೆ ಖಾತೆ ಕೊಡಿ, ಇಲ್ಲ ಅಂತಂದರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೈಕಮಾಂಡ್ ಅವ್ರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಆದರೆ ಎಷ್ಟರ ಮಟ್ಟಿಗೆ ಸರಿ ಅಂದರೆ ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ನಿನ್ನೆ ಅಷ್ಟೇ ಗೃಹ ಸಚಿವರು ಸಿದ್ದರಾಮಯ್ಯರ ಜೊತೆ ಅವರ ಮನೆಗೆ ಹೋಗಿ ಕೆಲವೊಂದಿಷ್ಟು ಮಾತುಕತೆಗಳನ್ನು ಮಾಡಿದ್ದಾರೆ ಅಂತ ಸುದ್ದಿ ಇದೆ.